ಮೂಲವ್ಯಾಧಿ ಅಂದರೆ ಹೇಗೆ ಕಾಲಿನಲ್ಲಿ ವೆರಿಕೋಸ್ ವೇಯ್ನ್ ಅಂತೇಳಿ ಉಂಟಾಗ್ತದೋ ಹಾಗೆಯೇ ಗುದದಲ್ಲಿರುವಂತಹ ರಕ್ತನಾಳಗಳು ಉಬ್ಬಿ ಕೆಳಭಾಗಕ್ಕೆ ಜಾರುವುದು. ಯಾಕೆಂದರೆ ಕರುಳಿನ ಕೊನೆಯ ಭಾಗ ಆ ಜಾಗದಲ್ಲಿ ಇರುವ ರಕ್ತನಾಳ 3 ಇದ್ದು ಅವುಗಳು ಒಂದೊಮ್ಮೆಗೆ ಹಿಗ್ಗಿದರೆ ಅದು ಕೆಳಕ್ಕೆ ಜಾರಬೇಕಷ್ಟೆ. ಹಾಗೆ ಜಾರಿದಾಗ ಅದಕ್ಕಿಂತ ಮುಂದೆ ಯಾವುದೇ ಅಂಗ ಇಲ್ಲದ ಕಾರಣ ಅದು ಗುದದ್ವಾರದ ಹೊರಗೆ ದ್ರಾಕ್ಷೆಯ ಆಕಾರದಲ್ಲಿ ಜೋತಾಡುತ್ತದೆ. ಹೆಚ್ಚಾಗಿ ಮಲಬದ್ಧತೆ ಇರುವವರು, ಒಂದೇ ಆಸನದಲ್ಲಿ ಕುಳಿತು ಕೆಲಸ ಮಾಡುವವರು, ಯಾನ ಮಾಡುವವರು ಇತ್ಯಾದಿ ಇದ್ದವರಿಗೆ, ಹಾಗೆಯೇ ಹೊಟ್ಟೆಯ ಒಳಗೆ ಒತ್ತಡಕ್ಕೊಳಗಾದವರು, ಗರ್ಭಿಣಿಯ ಹೆಂಗಸು ಅಥವಾ ಅದೇ ರೀತಿ ಅತೀವಾದ ಬೊಜ್ಜು ಉಳ್ಳವರು, ಅವರಿಗೆ ಗುದದ್ವಾರದ ರಕ್ತನಾಳಗಳು ಕೆಳಕ್ಕೆ ಜಾರಿದರೆ ಮೂಲವ್ಯಾಧಿ ಉಂಟಾಗುತ್ತದೆ. ವಿಶೇಷವಾಗಿ ಅಂಥವರಿಗೆ ಮಲಬದ್ಧತೆ ಇದ್ದರಂತೂ ಇದು ಶತಸಿದ್ಧ. ಹಾಗೆಯೇ ಸ್ವಾಭಾವಿಕವಾಗಿಯೇ ಗುದದ್ವಾರದ ರಂಧ್ರಗಳು ಸಪುರವಾಗಿದ್ದವರಿಗೂ ಒತ್ತಡದಿಂದ ಮತ್ತು ತಿಣುಕುವಿಕೆಯಿಂದ ಮೂಲವ್ಯಾಧಿಯೂ ಬರಬಹುದು. ಪರಿಕರ್ತಿಕ ಅಥವಾ ಬದಿಯಲ್ಲಿ ಸೀಳುವ, ತುಟಿ ಒಡೆದಂತೆ ಆಗುವ ಲಕ್ಷಣಗಳು ಕಾಣಬಹುದು. ಮೂಲವ್ಯಾಧಿಯೇ ಇರಬೇಕೆಂದಿಲ್ಲ, ಅದಕ್ಕೆ ಫಿಷರ್ ಅಂತ ಹೇಳ್ತೇವೆ. ಇಂತಹ ಸಂದರ್ಭದಲ್ಲಿ ನೀವು ಎಷ್ಟೇ ಚಿಕಿತ್ಸೆ ಮಾಡಿದರೂ ಅದು ವಾಸಿಯಾಗುವುದಿಲ್ಲ. ಕೇವಲ ಒಣ ಪ್ರಚಾರಕ್ಕೆ ಬಲಿ ಬಿದ್ದು ಮಾತ್ರೆ, ಕಷಾಯ, ಸಿರಪ್ಪು, ಮುಲಾಮು ಇತ್ಯಾದಿಗಳನ್ನು ಅವಲಂಬಿಸುತ್ತಾ ಇದ್ದಾಗ ಅದು ಎಷ್ಟು ಸಮಯ ಇದೆಯೋ ಅಷ್ಟು ಸಮಯಕ್ಕೆ ಅದು ಒಂದಷ್ಟು ಹಿತಕಾರಿಯಾದಂತಹ ಅನುಭವವನ್ನು ಕೊಡಬಹುದೇ ವಿನಃ ಮರುಕಳಿಸುವುದನ್ನು ತಪ್ಪಿಸಲಾಗದು. ತುಂಬ ಖಾರವಾದ ಪದಾರ್ಥ ತಿನ್ನುವವರು, ಕೋಳಿ ಮಾಂಸ ಇತ್ಯಾದಿ ತಿನ್ನುವವರು, ಅವರಿಗೂ ಸಹ ಇಂತಹ ಸಂದರ್ಭ ಬಂದಾಗ ಅತೀವವಾದಂತಹ ತೊಂದರೆ ಬರುವುದು ಸ್ವಾಭಾವಿಕ. ಇದಕ್ಕೆ ಉತ್ತಮವಾದ ಚಿಕಿತ್ಸೆ ಎಂದರೆ ಅಲ್ಲಿನ ಆ ರಕ್ತನಾಳದ ಭಾಗವನ್ನು ಸುಡುವಂತಹದ್ದು. ಇದಕ್ಕೆ ಆಯುರ್ವೇದದಲ್ಲಿ ಕ್ಷಾರಕರ್ಮ ಎನ್ನುವಂಥ ಒಂದು ಚಿಕಿತ್ಸೆಯು ಅತ್ಯಂತ ಉಪಯುಕ್ತವಾಗಿದೆ. ಹಿಗ್ಗಿ ಹೊರಗೆ ಬಂದಂತಹ ಮೊಳಕೆಗಳನ್ನು, ರಕ್ತನಾಳದ ಉಬ್ಬುಗಳು, ಅವುಗಳನ್ನು ಮೊಳಕೆ ಅಂತ ಆಡು ಭಾಷೆಯಲ್ಲಿ ಕರೀತಾರೆ, ಅವುಗಳನ್ನು ಒಂದು ಔಷಧಿಯುಕ್ತ ಪೇಸ್ಟನ್ನು ಲಗತ್ತಿಸಿ ಸುಡುವಂತಹ ಕ್ರಿಯೆಗೆ ಕ್ಷಾರಕರ್ಮ ಅಂತ ಹೆಸರು. ಅದು ಆಪರೇಷನ್ ಥಿಯೇಟರ್ನಲ್ಲಿಯೇ, OTಯಲ್ಲಿಯೇ ಎನಸ್ಟೀಸಿಯಾ ಕೊಟ್ಟು ಮಾಡುವ ಒಂದು ಕ್ರಿಯೆ ಮತ್ತು ಕೇವಲ ಒಂದೇ ಸಾರಿ ಮಾಡುವ ಕ್ರಿಯೆ. ಒಂದು 1/4 ಗಂಟೆಯಲ್ಲಿ ಆ ಕ್ರಿಯೆ ಮುಗಿದು ಹೋಗುತ್ತದೆ. ಅದು ಮಾಡಿದ ನಂತರ ಯಾವ ಕಾಲಕ್ಕೂ ಆತನಿಗೆ ಮೂಲವ್ಯಾಧಿ ಮರುಕಳಿಸುವುದು ಸಾಧ್ಯವಿಲ್ಲ. ಒಂದು ದಿವಸ ಆಸ್ಪತ್ರೆಯಲ್ಲಿದ್ದು ಮರುದಿವಸ ಡಿಸ್ಚಾರ್ಜ್ ಮಾಡಲಿಕ್ಕೂ ಆಗ್ತದೆ. ಹಾಗೆಯೇ ಕೆಲವೊಮ್ಮೆ ಗರ್ಭಿಣಿ ಹೆಂಗಸು ಇತ್ಯಾದಿಯವರಿಗೆ ಮಲದ್ವಾರ ಸಂಕೋಚವಾಗಿದ್ದವರಿಗೆ ಒತ್ತಡದಿಂದಾಗಿ ಆ ದ್ವಾರದ ಹೊರಭಾಗದಲ್ಲಿ ಸಣ್ಣ ಸಣ್ಣ ಮೊಳೆಗಳ ರೀತಿಯಲ್ಲಿ ಕಾಣ್ತದೆ. ಅದು ಹೊರಗಿನ ಮೂಲವ್ಯಾಧಿಗಳು, ಎಕ್ಸ್ಟರ್ನಲ್ ಪೈಲ್ಸ್. ಅವುಗಳನ್ನು ನಾವು ಈ ಸುಡುವ ಯಂತ್ರದಿಂದ ಆ ಭಾಗವನ್ನು ಸುಟ್ಟು ತೆಗಿತೇವೆ. ಹೀಗೆ ಅದು ಅಗ್ನಿಕರ್ಮ ಅಂತ ಹೆಸರು. ಈ ಕ್ಷಾರಕರ್ಮ ಮತ್ತು ಅಗ್ನಿಕರ್ಮಗಳನ್ನು ಜೊತೆಯಾಗಿ ಮಾಡಿದಾಗ ಶಾಶ್ವತವಾದ ಪರಿಹಾರ ಸಿಗುತ್ತದೆ. ಮತ್ತು ನನ್ನ ಅನುಭವದಲ್ಲಿ 2000ಕ್ಕಿಂತ ಹೆಚ್ಚಿನ ರೋಗಿಗಳು ಸಂಪೂರ್ಣವಾಗಿ ಗುಣಮುಖವಾಗಿದ್ದಾರೆ. ಅಂಥವರಿಗೆ ಅನಂತರ ಕೋಳಿ ಪದಾರ್ಥ ಇತ್ಯಾದಿಗಳನ್ನು ತಿಂದರೂ ತೊಂದರೆ ಮರುಕಳಿಸಿದ್ದು ಕಾಣಲಿಲ್ಲ. ಅನಂತರ ಮಲಶೋಧನೆ ಮತ್ತು ಹೊಟ್ಟೆ ಉರಿ ಮತ್ತು ಸರಿಯಾಗಿ ಮಲ ಆಗದೇ ಇರದ ಹಾಗೆ ನೋಡಿಕೊಂಡರೆ ಹೆಚ್ಚು ಗುಣ. ಅಂತೂ ಈ ರೀತಿಯ ಯಶಸ್ವಿ ಚಿಕಿತ್ಸೆಗಳು
ಅಂದರೆ ಸ್ಥಾನಕ್ಕೆ ಚಿಕಿತ್ಸೆ, ಕಾರ್ಯಕ್ಕೆ ಚಿಕಿತ್ಸೆ ಅಲ್ಲ. ಕೇವಲ ಕಾರ್ಯಕ್ಕೆ ಚಿಕಿತ್ಸೆ ಮಾಡಿ ಮೂಲವ್ಯಾಧಿಯನ್ನು ಗುಣ ಮಾಡಲಿಕ್ಕೆ ಆಗುವುದಿಲ್ಲ. ಮೂಲವ್ಯಾಧಿ ಬರದಂತೆ ತಡೆಗಟ್ಟಬಹುದು, ಆರಂಭಿಕ ಹಂತದಲ್ಲಿದ್ದರೆ ತಡೆಗಟ್ಟಬಹುದು, ಹೆಚ್ಚು ಆಗದಂತೆ ನೋಡಿಕೊಳ್ಳಬಹುದು ಇತ್ಯಾದಿ. ಆದ್ದರಿಂದ ಕ್ಷಾರಕರ್ಮ ಅಥವಾ ಇತ್ತೀಚೆಗೆ ಬಂದ ಲೇಸರ್ ಇತ್ಯಾದಿಗಳು ಸಹ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡಬಲ್ಲವು. ಕತ್ತರಿಸುವುದಕ್ಕಿಂತಲೂ ಸುಡುವ ಕ್ರಿಯೆ ಯಾವತ್ತಿಗೂ ಶ್ರೇಷ್ಠ.